ಮತ್ತೊಂದು ವಿಮಾನ ದುರಂತ ಸಂಭವಿಸಿ ಅಜಿತ್ ಪವಾರ್ ಸಾವನ್ನಪ್ಪಿರುವಾಗ ವಾಯುಯಾನ ಸುರಕ್ಷತೆ ಕುರಿತ ಪ್ರಶ್ನೆಗಳಿಗೆ ಯಾರು ಉತ್ತರ ನೀಡ್ತಾರೆ? ನಮ್ಮ ವಾಯುಯಾನ ಉದ್ಯಮ ಸ್ಥಾಪಿತ ಸುರಕ್ಷತಾ ಮಾನದಂಡಗಳಿಗೆ ಅನುಗುಣವಾಗಿ ಕೆಲಸ ಮಾಡ್ತಾ ಇದೆಯಾ? ಬಾರಾಮತಿಯಂಥಲ್ಲಿ ನಿರ್ಣಾಯಕ ಸುರಕ್ಷತಾ ನಿಯಮಗಳನ್ನು ನಿರ್ಲಕ್ಷಿಸಲಾಗಿರುವಾಗ ಮಾಲ್ ಥರದ ವಿಮಾನ ನಿಲ್ದಾಣ ಟರ್ಮಿನಲ್ಗಳಿಗೆ ಯಾಕೆ ಸರ್ಕಾರ ಆದ್ಯತೆಯನ್ನು ನೀಡುತ್ತೆ? ಚಾರ್ಟರ್ ವಿಮಾನ ಸುರಕ್ಷತೆಯಲ್ಲಿನ ಲೋಪಗಳ ಬಗ್ಗೆ ಸಂಸದೀಯ ಸ್ಥಾಯಿ ಸಮಿತಿ ಸ್ಪಷ್ಟವಾಗಿ ಎಚ್ಚರಿಸಿದ್ರೆ ಅತಿ ಅಪಾಯದ ಖಾಸಗಿ ಫ್ಲೀಟ್ಗಳ ತುರ್ತು ಆಡಿಟ್ ಅಥವಾ ಗ್ರೌಂಡಿಂಗ್ ಅನ್ನು ಯಾಕೆ ಪ್ರಾರಂಭ ಮಾಡಲಿಲ್ಲ? ಇದು ಕಾರ್ಪೊರೇಟ್ ಸ್ನೇಹಿತರ ಬಗೆಗಿನ ಉದ್ದೇಶಪೂರ್ವಕ ಕುರುಡುತನನ? ವಿಮಾನ ನಿಲ್ದಾಣ ನಿರ್ವಹಣೆ ಖಾಸಗಿಯವರ ಕೈಯಲ್ಲಿರೋದಕ್ಕೆ ಸುರಕ್ಷತೆಯಲ್ಲಿ ರಾಜಿ ಮಾಡಿಕೊಳ್ಳಲಾಗಿದೆಯಾ? ಅಜಿತ್ ಪವಾರ್ ಪ್ರಯಾಣಿಸ್ತಾ ಇದ್ದಂಥ ಅದೇ ಕಂಪನಿಗೆ ಸೇರಿದಂಥ ಇಂಥದ್ದೇ ವಿಮಾನದ ಈ ಹಿಂದಿನ ಅಪಘಾತ ಪ್ರಕರಣವನ್ನು ಸರಿಯಾಗಿ ತನಿಖೆ ಮಾಡಲಾಗಿದೆಯಾ? 2 ವರ್ಷಗಳಿಗೂ ಹೆಚ್ಚು ಸಮಯದ ನಂತರ ಕೂಡ ವರದಿ ಬಾರದೇ ಇದ್ರೆ DGCA ತನ್ನನ್ನು ತಾನು ಹೇಗೆ ಸಮರ್ಥಿಸ್ಕೊಳ್ಬಹುದು? ಅಜಿತ್ ಪವಾರ್ ಮತ್ತು ವಿಮಾನದಲ್ಲಿದ್ದಂಥ ಇತರರ ಸಾವಿಗೆ ಯಾರು ಹೊಣೆ? ಈಗ ಈ ಪ್ರಕರಣದಲ್ಲಿ ಸತ್ಯ ಯಾವತ್ತಾದರೂ ಬಹಿರಂಗಗೊಳ್ಳುತ್ತಾ? ಈ ಕುರಿತು ಒಂದು ವಿವರವಾದ ವಿಶ್ಲೇಷಣೆಯನ್ನು ವೀಕ್ಷಿಸೋದಕ್ಕೆ ನೀವು ಈ ಕೆಳಗಿನ ಲಿಂಕನ್ನು ಕ್ಲಿಕ್ ಮಾಡಿ. ನೀವಿನ್ನೂ ವಾರ್ತಾಭಾರತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ವಿಡಿಯೋ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿಬಿಡಿ. ನಮ್ಮ ವಿಡಿಯೋಗಳನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಅದರ ಕುರಿತಾಗಿ ನಿಮಗೆ ಅಭಿಪ್ರಾಯಗಳಿದೆ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ನಿಮ್ಗೆ ಇಷ್ಟವಾದಂಥ ವಿಡಿಯೋಗಳನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ. ಥ್ಯಾಂಕ್ ಯು.